ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಮಾರಿಕೊಂಡ ಮಾಧ್ಯಮಗಳು, ಇದನ್ನು ಯಾರೂ ಹೇಳಿದ್ದಲ್ಲ. ನಮ್ಮ ಪ್ರಖ್ಯಾತ ಸಿನಿಮಾ ನಟ ಹಾಗೂ ಈಗ ರಾಜಕಾರಣಕ್ಕೆ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ದವರು, ಈಗ ಅದ್ಯಾವುದೋ CJP ಅಂತ ಒಂದು ಪಕ್ಷ ಬಂದಿದೆಯಂತೆ ಜಿರಳೆಗಳದ್ದು, ಅಲ್ಲಿ ಹೋಗಿ ತಮ್ಮ ಅಸ್ತಿತ್ವವನ್ನು ಪುನರ್ರಚನೆ ಮಾಡ್ಕೊಳ್ಳೋಕೆ ನೋಡ್ತಾ ಇರುವಂತಹ ಪ್ರಕಾಶ್ ರೈ ಆಗಿದ್ದ ಪ್ರಕಾಶ್ ರಾಜ್ ಅವರು ಈಗ ಅದೊಂದು ಮಾತನ್ನ ಆಡಿದ್ದಾರೆ. ಅಂದ್ರೆ ಈಗ ಮೀಡಿಯಾಗಳೆಲ್ಲ ಏನಿದಾವಲ್ಲ ಎಲ್ಲ ಸೇಲ್ ಆಗ್ಬಿಟ್ಟಿದಾವಂತೆ. ರೇ ನನಗೆ ಇನ್ನೂ ಅರ್ಥ ಆಗದಿರೋ ವಿಚಾರ ಅಂದ್ರೆ ಇದೆ. ಮೀಡಿಯಾಗಳು ಸೇಲಿಗಿದ್ದಾವ ಅಥವಾ ಮೀಡಿಯಾಗಳನ್ನ ಕೊಂಡ್ಕೊಳ್ಳೋಕ್ಕಾಗುತ್ತಾ? ಈ ಪ್ರಶ್ನೆಗೆ ಅವ್ರ ಹತ್ರ ಡೀಟೇಲ್ ಆದ ಉತ್ತರ ಕೊಡಿ ಅಂದ್ರೆ ದೇವರಣೆ ಕೊಡೋದಿಲ್ಲ. ಯಾಕೆ ಅಂದರೆ ಅವರ ಪರವಾಗಿ ಸುದ್ದಿ ಮಾಡಿದ ಎಲ್ಲ ಮಾಧ್ಯಮಗಳು ಕೂಡ ತುಂಬ ಚೆನ್ನಾಗಿರ್ತವೆ. ಅವರ ವಿರುದ್ಧ ಯಾವುದೇ ಒಂದು ವರದಿ ಬಂದರೆ ಸಾಕು, ಅವರು ಸೇಲ್ ಆಗಿರೋ ಈ ಮೀಡಿಯಾ ಅಂತ ಕರೆದು ಬಿಡ್ತಾರೆ. ಇದೊಂದು ರೋಗ ಪ್ರಕಾಶ್ ರಾಜ್ ಅವರಿಗೆ ಮಾತ್ರ ಇದೆಯಾ? ಖಂಡಿತ ಇಲ್ಲ. ಈಗ ಎಲ್ಲ ಮೀಡಿಯಾಗಳನ್ನು ಗೋಧಿ ಮೀಡಿಯಾ ಅಂತ ಕರೆಯೋದೊಂದು ಟ್ರೆಂಡು ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ. ಅಂದ್ರೆ ಮೋದಿ ಅವರು ಎಲ್ಲ ಮೀಡಿಯಾಗಳನ್ನ ಖರೀದಿ ಮಾಡಿಬಿಟ್ಟಿದ್ದಾರಂತೆ, ಅವರ ವಿರುದ್ಧ ಯಾವುದೇ ಒಂದು ವರದಿ ಬರೋದೇ ಇಲ್ವಂತೆ, ಹಂಗಂತೆ ಹಿಂಗಂತೆ ಮೋದಿಯವರು ಸರ್ವಶ್ರೇಷ್ಠವಂತೆ ಅಂತಾನೆ ಈ ಮೀಡಿಯಾಗಳು ಬಿಂಬಿಸ್ತಾವಂತೆ. ಇದು ಗೋಧಿ ಮೀಡಿಯಾ ಅಂತ ಕರೆಯುವಂಥವರ ಒಂದು ಆರೋಪ. ಹಾಗಂತ ಅವ್ರ ಬಾಯಲ್ಲಿ ಇನ್ನೊಂದು ಬರುತ್ತೆ, ಮೋದಿಯವರು ಪುಕ್ಲಾಕಂಡ್ರಿ, ಅವರೊಂದು ಪ್ರೆಸ್ ಮೀಟೇ ಮಾಡಿಲ್ಲ, ಮೀಡಿಯಾಗಳನ್ನ ಎದುರು ಹಾಕೊಳ್ಳೋಕ್ಕೆ ಆಗಲ್ಲ ಅಂತಾರೆ. ಅಲ್ಲ, ಒಂದು ಮೋದಿಯವರು ಎಲ್ಲ ಮೀಡಿಯಾಗಳನ್ನ ಖರೀದಿ ಮಾಡಿರಬೇಕು ಅಥವಾ ಮೋದಿಯವರು ಮೀಡಿಯಾಕ್ಕೆ ಭಯ ಪಟ್ಟಿರಬೇಕು. ಎರಡರಲ್ಲಿ ಒಂದಂತೂ ಆಗಲೇಬೇಕಲ್ಲ. ಆದರೆ ಮೋದಿ ಮೀಡಿಯಾನು ಖರೀದಿ ಮಾಡಿದಾರಂತೆ, ಬಟ್ ಮೀಡಿಯಾ ಕಂಡ್ರೆ ಹೆದರ್ತಾರಂತೆ. ಅಲ್ಲ ರೀ, ಖರೀದಿ ಮಾಡಿದ್ದು ಅಂದರೆ ಸ್ವಂತದ್ದು, ಜೇಬಲ್ಲಿ ಇಟ್ಕೊಂಡು ಓಡಾಡ್ತಾರೆ. ಅವರಿಗೆ ಪ್ರೆಸ್ ಮೀಟ್ ಮಾಡೋದೇನು, ಪ್ರೆಸ್ ಕಾನ್ಫರೆನ್ಸ್ ಕರೆಯೋದೇನು, ಅದೇನು ದೊಡ್ಡ ಮ್ಯಾಟ್ರ? ಇದೊಂದು ವಿಚಾರಕ್ಕೆ ನಿನ್ನೆ ಪ್ರಕಾಶ್ ರಾಜ್ ಅವರು ಪ್ರೆಸ್ ಮೀಟಲ್ಲೇ ತಗಲಾಕೊಂಡ್ರು. ಮೀಡಿಯಾದವರು ಕೇಳಿದ ಪ್ರಶ್ನೆಗೆ ಗಟ್ಟಿಯಾದ ಒಂದು ಉತ್ತರವನ್ನು ಕೊಡದೆ ಲಾಕ್ ಆಗ್ಬಿಟ್ರು. ಅಲ್ಲ, ನಮ್ಮ ಈ ಪ್ರೆಸ್ ಮೀಟ್ ಕರೆಯೋ ಒಂದು ಶೌರ್ಯ ಧೀರ ಎಲ್ಲ ಕರೀತಾರಲ್ಲ, ಅವರಲ್ಲಿ ನಮ್ಮ ಹೊಸದೊಂದು ಇವ್ರು ಬಂದಿದ್ದಾರಲ್ಲ, ಹೋಮ್ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಭಯಂಕರ ಪ್ರೆಸ್ ಮೀಟ್ಗಳನ್ನು ಕರೀತಾರೆ. ಪ್ರೆಸ್ ಮೀಟಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬಿಟ್ಟು ಬಾಕಿದೇನಾದರೂ ಮಾತಾಡಿ ಅಂದರೆ ಅವ್ರು ಮಾತ್ರ ಮಾತಾಡೋದೇ ಇಲ್ಲ. ಯಾಕೆಂದರೆ ಬಾಕಿದೇನೂ ಗೊತ್ತಿಲ್ಲ, ತಾನು ಅಪ್ಪನ ಇನ್ಫ್ಲೂಯೆನ್ಸಲ್ಲಿ ಬಂದಿರೋನು ಅಂತ ಪದೇ ಪದೇ ಸಾಬೀತು ಮಾಡ್ಕೋಬೇಕಲ್ಲ. ಹಾಗಾಗಿ RSS ಬ್ಯಾನ್ ಮಾಡ್ತೀನಿ, ಅದು ಇದು ಅಂತ ಮಾತಾಡ್ತಾ ಇರ್ತಾರೆ. ಬಟ್ ನಿನ್ನೆ ಒಂದು ಲವ್ ಲೆಟ್ರನ್ನು ಬರೆದ್ರಂತೆ ಪಾಪ. ಅದು ಯಾರಿಗೆ? ಮೋಹನ್ ಭಾಗವತ್ ಜಿ ಅವರಿಗೆ. RSSನ ಮುಖ್ಯಸ್ಥರು ಅಂತ ಕರೀತಾರಲ್ಲ, ಇವರೇ ಹೇಳ್ತಾರೆ RSS ಒಂದು ನೋಂದಣಿಯಾಗದ ಸಂಸ್ಥೆ ಅಂತ. ಹಾಗಿದ್ರೆ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೀಬೇಕು ಅಂತ ಇವರಿಗೆ ಯಾರು ಹೇಳಿಕೊಟ್ರು? ಇದೊಂದು ಪ್ರಶ್ನೆ ಬರಲ್ವಾ? ಖಂಡಿತ ಬರಲೇಬೇಕಾಗುತ್ತೆ. ಸೊ ಇಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ಆ ಕಡೆ ಪ್ರಕಾಶ್ ರಾಜ್ ಅವರು, ಇಬ್ಬರಲ್ಲೂ ಒಂದು ಸಿಮಿಲಾರಿಟಿ ಅಂದರೆ ಒಂದೇ ವಿಚಾರಕ್ಕೆ ಅವರು ಮಾತಾಡ್ತಾರೆ. ಒಬ್ರು RSS, ಇನ್ನೊಬ್ರು ಮೋದಿ. ಸೊ ಇವರಲ್ಲಿ ಏನಾದರೂ ವ್ಯತ್ಯಾಸವನ್ನು ಹುಡುಕಕ್ಕೆ ಹೋದ್ರೆ ನಿಮ್ಮ ಸಮಯ ನೀವು ಹಾಳು ಮಾಡ್ಕೊಳ್ತೀರಾ. ಹಾಗೆ ಪ್ರಕಾಶ್ ರಾಜ್ ಅವರೇ, ಮೀಡಿಯಾದವರು ಒಳ್ಳೆಯದನ್ನು ಒಳ್ಳೆಯದು ಅಂತ ತೋರಿಸ್ತಾರೆ, ಕೆಟ್ಟದ್ದನ್ನು ಕೆಟ್ಟದ್ದು ಅಂತ ತೋರಿಸ್ತಾರೆ. ಹಾಗೆ ನೀವು ಮಾಡಿದ್ದು ಏನು ಅಂತ ತೋರಿಸಿದ್ರೆ ಸಾಕು, ಜನನೇ ನಿರ್ಧಾರ ಮಾಡ್ತಾರೆ ಒಳ್ಳೆಯದಾ ಕೆಟ್ಟದ್ದ ಅಂತ. ದೇಶದ ವಿಭಜನೆಗೆ ಪ್ರಯತ್ನ ಪಟ್ಟವ್ರ ಜೊತೆಗೆ ನೀವು ನಿಂತಿದ್ದು ನಿಮಗೆ ಸರಿ ಇದೆಯಾ? ಭಾರತದ ತುಕಡೆ ಗ್ಯಾಂಗ್ ಅಂತ ಕರೀತಾರಲ್ಲ, ಅವರಿಗೆ ಬೆಂಬಲ ಕೊಟ್ಟಿದ್ದು ನಿಮಗೆ ಸರಿ ಅನ್ಸುತ್ತಾ? ಜನ ಹೇಗೆ ನೋಡಬೇಕು? ಏನೋ ಒಂದು ಬದಲಾವಣೆ ಮಾಡಬೇಕು, ರಾಜಕೀಯಕ್ಕೆ ಬರಬೇಕು ಅಂದ್ಕೊಂಡು ಬಂದ್ರಿ. ಜನ ಏನು ಮಾಡಿದ್ರು? ನಿಮ್ಮ ಠೇವಣಿಯನ್ನು ಕೂಡ ತೆಗೆದು ಮನೆಗೆ ಬಟ್ಟೆ ಬಿಚ್ಚಿ ಕಳಿಸಿದರು. ಅದೆಲ್ಲ ನೋಡಿದ ಮೇಲೆ ಈಗ ನಿಮಗೆ ಮೀಡಿಯಾ ಸರಿ ಇಲ್ಲ, ಮಾರಿಕೊಂಡ ಮಾಧ್ಯಮಗಳು ಅಂತ ಹೇಳ್ತಾ ಇದ್ದೀರಾ. ನನಗೆ ಇನ್ನೊಂದು ಡೌಟ್ ಬರೋಕ್ಕೆ ಶುರುವಾಗಿದೆ. ಮೊನ್ನೆ ನಮ್ಮ ಬೆಂಗಳೂರಲ್ಲಿ ಈ ಜಿರಳೆ ಪಕ್ಷ ಅಂತ ಒಂದು ಹೊಸದಾಗಿ ಹುಟ್ಕೊಂಡಿದೆಯಲ್ಲ ಮೋರಿ ಪಕ್ಕದಲ್ಲಿ, ಅಲ್ಲಿ ಒಂದು ಹೋರಾಟ ಪ್ರತಿಭಟನೆ ಚಳುವಳಿ ಥರದಲ್ಲಿ ಏನೋ ಒಂದು ಆಯಿತು. ಅಲ್ಲಿ ಪ್ರಕಾಶ್ ರಾಜ್ ಅವರು ಕರಿಯಂಗಿ ಹಾಕೊಂಡು ಬಂದೇ ಬಿಟ್ರು, ಎಂಟ್ರಿ ಆಗೇ ಬಿಟ್ರು. ಅವ್ರಿಗೆ ಪಾಪ ಇಲ್ಲಿ ಸಿನಿಮಾದಲ್ಲಿ ಕರೀತಾ ಇಲ್ಲ, ರಾಜಕೀಯದಲ್ಲಿ ಮೂಸ್ತಾ ಇಲ್ಲ, ಯಾವ ಪಕ್ಷ ಕೂಡ ಹತ್ರ ಬಿಟ್ಕೊಳ್ತಲ್ಲ. ಅರ್ರೆ ಏನು ಮಾಡಬೇಕು? ಈಗ CJPನೇ ಅವರಿಗೆ, ಈಗ ಮುಳುಗ್ತಾ ಇರೋರಿಗೆ ಒಂದು ಹುಲ್ಲು ಕಡ್ಡಿ ಕೂಡ ಆಧಾರ ಅಂತ ಕರೀತಾರಲ್ಲ, ಆ ಥರದಲ್ಲಿ ಆಗ್ಬಿಟ್ಟಿದೆ. CJPಗೆ ಹೋದರು, ಪ್ರತಿಭಟನೆಯಲ್ಲಿ ಭಾಗಿಯಾದರು, ಉದ್ದುದ್ದಕ್ಕೆ ಇಷ್ಟುದ್ದಕ್ಕೆ ಹೊಯ್ದರು, ಭಾಷಣವನ್ನು ಮಾಡಿದ್ರು, ಎಲ್ಲ ಮಾಡಿ ಈಗ ಇನ್ನೊಂದು ಪ್ರಶ್ನೆಯನ್ನು ಹುಟ್ಟು ಹಾಕಿದ್ದಾರೆ. ಏನಪ್ಪ ಅಂತ ಕೇಳಿದ್ರೆ, ಈಗ CJP ಅವರು
ನಾಳೆನೋ ನಾಡಿದ್ದೋ ಆಚೆ ನಾಡಿದ್ದೋ ಒಂದು ವಾರ ಬಿಟ್ಟು ಒಂದು ಪೊಲಿಟಿಕಲ್ ಪಾರ್ಟಿ ಆಗಬಹುದು, ರಿಜಿಸ್ಟರ್ ಆಗಬಹುದು, ಅವರಿಗೊಂದು ಜಿರಳೆದೊಂದು ಸಿಂಬಲ್ ಸಿಗಬಹುದು. ಆ ಜಿರಳೆ ಪಕ್ಷದಿಂದ ನಮ್ಮ ಪ್ರಕಾಶ್ ರಾಜ್ ಅವರು ಏನಾದರೂ CM ಕ್ಯಾಂಡಿಡೇಟ್ ಆಗ್ತಾರ ಕರ್ನಾಟಕಕ್ಕೆ? ಆದರೂ ಆಶ್ಚರ್ಯ ಇಲ್ಲ. ಯಾಕೆಂದರೆ ಅವರ ಆಸೆ ಇರೋದೇ ಎಲ್ಲಿಯೂ ಸಲ್ಲದವನು ತಮ್ಮ ಸಮಾನ ಮನಸ್ಕರ ಜೊತೆಗೆ ನಿಂತ್ಕೊಂಡ್ಬಿಟ್ರೆ ಏನೋ ಒಂದು ಕೊಡಬೋದೇನೋ ಅಂತ ಹೇಳ್ತಾರೆ. ಬಟ್ ಆ CJPಯನ್ನು ಅದ್ಯಾರೋ ಅಭಿಜಿತ್ ಅಂತ ಯಾರೋ ಹುಟ್ಟಾಕಿದಾರಂತಲ್ಲ, ಇನ್ಸ್ಟಾಗ್ರಾಮ್ ಅವರು ಆಫೀಸ್ ಅಂತಲ್ಲ. ಸೊ ಅವರೇನಾದರೂ ನಮ್ಮ ಪ್ರಕಾಶ್ ರಾಜ್ ಅವರ ಪೊಲಿಟಿಕಲ್ ಜರ್ನಿಯನ್ನು ನೋಡ್ಕೊಂಬಂದರೆ ಮಾತ್ರ ಬಲಗಾಲಲ್ಲೂ ಕೂಡ ಒದಿಯಲ್ಲ, ಎಡಗಾಲಲ್ಲೇ ಒದ್ದು ಹೊರಗೆ ಹಾಕ್ತಾರೆ ಅನ್ನೋದು ಮಾತ್ರ ಪಕ್ಕ. ಸೊ ಪ್ರಕಾಶ್ ರಾಜ್ ಅವರೇ, ಈ ಪ್ರಕಾಶಮಾನವಲ್ಲದ ಒಂದು ಪಾರ್ಟಿಗೆ ಹೋಗಿ ಅಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದೆಲ್ಲ ಮಾಡ್ತಾ ಇದ್ದೀರಲ್ಲ, ನಿಮಗೆ ಪೊಲಿಟಿಕಲ್ ಫ್ಯೂಚರ್ ಇದೆ ಅಂತ ನಿಮಗೆ ಅನಿಸುತ್ತಾ? ನನಗಂತೂ ಖಂಡಿತ ಅನ್ನಿಸ್ತಾ ಇಲ್ಲ. ಅಲ್ಲ, ಈ ವಿಡಿಯೋ ನೋಡ್ತಾ ಇರೋರಿಗೆ ಅನಿಸುತ್ತಾ? ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದರ ಜೊತೆಗೆ ಇನ್ನೂ ಯಾರಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಮಾಡಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.